ಬಹಳಷ್ಟು ಸುಂದರವಾಗಿ ಈ ನಮ್ಮ ಸಂತ ಫಿಲೋಮಿನಾ ಕಾಲೇಜಿನ ಕ್ರೀಡಾಂಗಣ ಕಂಗೊಳಿಸ್ತಾ ಇದೆ. ಕ್ರಿಕೆಟ್ ಈ ಪಂದ್ಯಾಟವು ಬಹಳಷ್ಟು ಜನರ ಅಚ್ಚುಮೆಚ್ಚಿನ ಕ್ರೀಡೆ. ಮಕ್ಕಳು, ಯುವಜನರು, ಹಿರಿಯರು ಕೂಡ ಇದನ್ನ ಆನಂದಿಸ್ತಾರೆ. ಪ್ರತಿಭೆಗಳಿಗೆ ಇಲ್ಲೊಂದು ಅವಕಾಶವನ್ನ ಈ ನಮ್ಮ ಸಂಘಟಕರು ಕೊಟ್ಟಿರ್ತಾರೆ. ಈ ಕ್ರೀಡೋತ್ಸವಕ್ಕೆ ಇಲ್ಲಿ ಮಾಡಿದಂತ ಎಲ್ಲ ತಯಾರಿಯನ್ನ ನಾವು ನೋಡುವಾಗ ಎಲ್ರಿಗೂ ನಮಗೆ ಸಂತೋಷ ಆಗ್ತದೆ. ಸುಂದರವಾಗಿ ಈ ಕ್ರೀಡಾಂಗಣ ಮಾತ್ರವಲ್ಲ, ಈ ಕಾಲೇಜಿನ ನಮ್ಮ ವಠಾರವು ಕಂಗೊಳಿಸ್ತಾ ಇದೆ. ಸಂತ ಫಿಲೋಮಿನಾ ಕಾಲೇಜಿನ ಈ ಕ್ರೀಡಾಂಗಣವು ಒಂದು ಚಾರಿತ್ರಿಕ ಕ್ರೀಡಾಂಗಣ ನಮಗೆಲ್ಲರಿಗೂ ತಿಳಿದಿದೆ. ಈ ಕ್ರೀಡಾಂಗಣದಲ್ಲಿ ಬಹಳಷ್ಟು ಪಂದ್ಯಗಳು ನಡೆದಿವೆ. ಈ ಕ್ರೀಡಾಂಗಣದಲ್ಲಿ ಸಾವಿರಾರು ಮಕ್ಕಳು, ಯುವಜನರು, ಹಿರಿಯರು ಕೂಡ ಅವರ ಪ್ರತಿಭೆಗಳನ್ನ ತೋರ್ಪಡಿಸಿದ್ದಾರೆ. ಮಾತ್ರ ಅಲ್ಲ, ನಿರಂತರ ಅವರ ತರಬೇತಿಯೊಂದಿಗೆ ರಾಷ್ಟ್ರದ ಮಟ್ಟಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಿಂಚಿದ್ದಾರೆ. ಅದರಿಂದ ನಾವು ಸಂತೋಷ ಪಡ್ತೇವೆ. ಈ ಪುತ್ತೂರಿನ ಜನತೆಗೆ, ಅದರಲ್ಲೂ ಯುವಜನರಿಗೆ, ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಅವರ ಭವಿಷ್ಯವನ್ನ ರೂಪಿಸಬೇಕು ಅಂತ ಹೇಳುವ ಆ ಒಂದು ಮುಂದಾಲೋಚನೆ, ಆ ಒಂದು ಕನಸು ಮನ್ಸಿಂಜರ್ ಆಂಟನಿ ಪತ್ರಾವ್ ಅವರಿಗೆ ಇದ್ದರಿಂದ ಅವರು 65 ವರ್ಷಗಳ ಹಿಂದೆ, ಆ ಸಮಯದಲ್ಲಿ ಇಲ್ಲಿ ಯಾವುದೇ ಪ್ರಗತಿ ಇರದ ಸಮಯದಲ್ಲಿ ಈ ಒಂದು ಕನಸನ್ನು ಕಂಡು ಈ ಭಾಗದ ಜನತೆಗೆ ಈ ಶಿಕ್ಷಣದ ಒಂದು ಮಾತ್ರ ಕೊಡುಗೆಯನ್ನು ಅವರು ಕೊಟ್ಟಿರ್ತಾರೆ. ಆದ್ರಿಂದ ಅವರ ಶ್ರಮದ ಫಲವನ್ನ ನಾವು ಈಗ ಅದನ್ನು ಅನುಭವಿಸ್ತಾ ಇದ್ದೇವೆ. ಅದರಿಂದ ವಂದನೀಯ ಮನ್ಸಿಂಜರ್ ಆಂಟನಿ ಪತ್ರ ಅವರಿಗೆ ನಮ್ಮ ನಮನಗಳನ್ನು ನಾವು ಸಲ್ಲಿಸಿ ಅವರಲ್ಲಿ ಕೂಡ ನಾವು ಬೇಡ್ತಾ ಇದ್ದೇವೆ. ಈ ನಮ್ಮ ಸಂಸ್ಥೆಯ ಮೇಲೆ ಹಾಗೂ ಈ ಊರಿನ ಮೇಲೆ, ಪ್ರತ್ಯೇಕವಾಗಿ ಈ ಕ್ರೀಡೋತ್ಸವದ ಮೇಲೆ ದೇವರ ಕೃಪೆ ಅವರಿಂದ ನಮಗೆ ಸಿಗಲಿ ಅಂತೇಳಿ ಸಾಮೆತಡ್ಕ ಯುವಕ ಮಂಡಳ ಹಾಗೂ ಸಿರ್ಲೆಸ್ ಸಾಫ್ಟ್ ಡ್ರಿಂಕ್ ಸಾಮೆತಡ್ಕ ಇವರ ಸಂಘಟಕರು ಅವರನ್ನ ನಾವು ರೋಷನ್ ಬೆಲ್ಲೋ ಅಧ್ಯಕ್ಷರು, ಲೋಹಿತ್ ಪಿಜೆ ಕಾರ್ಯದರ್ಶಿ ಹಾಗೂ ಕವನ್ ನಾಯ್ಕ್ ದರ್ಬೆ ಖಜಾಂಜಿ ಹಾಗೂ ಎಲ್ಲ ಸದಸ್ಯರು, ಹಾಗೆಯೇ ನಮ್ಮ ಆತ್ಮೀಯರಾದಂಥ ಪ್ರಸನ್ನ ಕುಮಾರ್ ಶೆಟ್ಟಿ ಅವರನ್ನ ಹಾಗೂ ಅವರ ತಂಡವನ್ನ ನಾವು ಇವತ್ತು ಅಭಿನಂದಿಸಿ, ಅವರು ಮಾಡಿದಂತ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಮ್ಮ ಪ್ರಶಂಸೆಯನ್ನು ಕೊಟ್ಟು ಈ ಒಂದು ಪಂದ್ಯಾಟ ಯಶಸ್ವಿಯಾಗಲಿ, ಎಲ್ಲರೂ ಅವರ ಪ್ರತಿಭೆಗಳನ್ನು ತೋರ್ಪಡಿಸಲಿ, ಇಲ್ಲಿ ಬರುವಂತ ಎಲ್ಲರಿಗೂ ಸಂತೋಷವಾಗಲಿ, ದೇವರು ನಮ್ಮನ್ನೆಲ್ಲ ಹರಸಿ ನಮಗೆ ಮುನ್ನಡೆಸಲಿ ಅಂತ ಹೇಳಿಕೊಂಡು ದೇವರ ಆಶೀರ್ವಾದವನ್ನ ಕೋರಿ, ನಿಮಗೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರಿಕೆಟ್ ಅಂದ್ರೆ ಇದೊಂದು ಕ್ರೀಡೆ ಮಾತ್ರ ಅಲ್ಲ, ದೇಶದ ಒಂದು ಏಕತೆಯನ್ನು ಮತ್ತು ದೇಶ ಪ್ರೇಮವನ್ನು ಸಾರುವಂತಹ ಒಂದು ಪಂದ್ಯಾಟ. ಈ ಒಂದು ಪಂದ್ಯಾಟದಲ್ಲಿ ನನಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಆಯೋಜನೆ ಬಹಳ ಒಂದು IPL ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ತರ ಒಂದು ಕ್ರೀಡಾಂಗಣ ಅತ್ಯಂತ ಸೊಬಗನ್ನು ಕಾಣ್ತಾ ಇದೆ. ಬಹಳಷ್ಟು ಕೆಲವು ತಿಂಗಳಿಂದ ಈ ಒಂದು ಶ್ರಮವನ್ನು ಪಟ್ಟು ಈ ಒಂದು ಪಂದ್ಯಾಟಕ್ಕೆ ತಯಾರಿ ನಮಗೆಲ್ಲ ಇವತ್ತು ಕಾಣ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ನಮಗೂ ಇದನ್ನು ನೋಡ್ಲಿಕ್ಕೂ ಒಂದು ಅವಕಾಶ ಮಾಡಿ ಕೊಟ್ಟಂತಹ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ತಂಡಗಳಿಗೂ ನಾನು ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂತಹ ಒಂದು ಕ್ರೀಡೆ ಇದೊಂದು ರಾಷ್ಟ್ರ ಮಟ್ಟದ ಕ್ರೀಡೆ ಅಂತ ಹೇಳಿದ್ರು. ಅದೊಂದು ಇಲ್ಲಿಯ ಒಂದು ಕ್ರೀಡಾ ತಂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಈ ಒಂದು ಕೊಂಡೋಗ್ಲಿ ಅಂತ ನಾನು ಆಶಿಸ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಖಾಲಿ ಒಂದು ಹೇಳಬಲ್ಲೆ,
ಸಿಸ್ಲರ್ಸ್ ನೇತೃತ್ವ ಹೊಂದಿರುವ ಪ್ರಸನ್ನ ಕುಮಾರ್ ಶೆಟ್ಟಿ, ನಮ್ಮೆಲ್ಲರ ಪ್ರೀತಿಯ ಪಚ್ಚಣ್ಣ ಮತ್ತು ಅವರ ತಂಡದವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ಪುತ್ತೂರು ಫಿಲಮಿನಸ್ ಗ್ರೌಂಡ್ಸ್ ಅಲ್ಲ, ಎಲ್ಲ ಒಂದು ವಿದೇಶದಲ್ಲಿ ಕೂತು ಒಂದು ಹೊನಲು ಬೆಳಕಿನ ಕ್ರಿಕೆಟ್ ನೋಡಿದಾಗ ಒಂದು ಅನುಭವ ಆಗ್ತಾ ಇದೆ. ಈ ಅನುಭವ ಕೊಟ್ಟಿದ್ದಕ್ಕೆ ಈ ಆಯೋಜಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಬಂದಂತ ಆಟಗಾರರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಿಜವಾಗಿಯೂ ಯಾರಲ್ಲಿ ಫಲಾಪೇಕ್ಷೆ ಇಲ್ಲದಂತಹ ಗುಣಗಳಿರುತ್ತವ, ರಕ್ತಗತವಾಗಿ ಬಂದಂತಹ ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಗುಣಗಳಿರುತ್ತವ, ಅವರ ಸುತ್ತ ಅಂಥದೇ ಒಂದು ತಂಡ ರಚನೆ ಆಗ್ತದೆ ಎನ್ನುವುದಕ್ಕೆ ನಮ್ಮ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಸ್ಪಷ್ಟವಾದ ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾರಲ್ಲಿ ಹಲವು ನೋವುಗಳು ಈ ಸಮಾಜದಲ್ಲಿವೆ, ಅವುಗಳನ್ನ ಪರಿಹರಿಸಲಿಕ್ಕೆ ನಮ್ಮಿಂದಾದಂತಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ಯಾರು ಅದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರ, ಅವರಿಗೆ ದೇವರ ದಯೆ ಇರ್ತದೆ, ಅವರಿಗೆ ಇಷ್ಟು ಜನರ ಸಹಕಾರ ಇರ್ತದೆ. ಆದ್ದರಿಂದ ಇನ್ನು ಮುಂದಕ್ಕೂ ಕೂಡ ಅವರಿಗೆ ಪ್ರಸನ್ನ ಕುಮಾರ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ಅವರ ಇನ್ನು ಮುಂದಕ್ಕೂ ಹೆಚ್ಚು ಇಂತಹ ಒಳ್ಳೆಯ ಕೆಲಸಗಳನ್ನ ಮಾಡುವಂತ ಉಜ್ವಲ ಭವಿಷ್ಯವನ್ನ ನೀಡಿ, ಆಯುರಾರೋಗ್ಯ ಸುಖ ಸಂಪತ್ತನ್ನ ನೀಡಲಿ. ಇವತ್ತು ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೆ, ಅವರ ಕುಟುಂಬಗಳಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನ ನೀಡಿ ಉಜ್ವಲ ಭವಿಷ್ಯವನ್ನ ಆ ಮೇಲಿನ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ಹೇಳ್ಕೊಂಡು ಅವಕಾಶಕ್ಕಾಗಿ ಒಂದಿಷ್ಟು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲ ಸೇವೆ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆ ನಾವು ನಂಬ್ತಾ ಇದ್ದೇವೆ. ಇದನ್ನ ಸಾರ್ಥಕಪಡಿಸಿದವರು ಶ್ರೀನಾಥ್ ಅವರು ಯುವಕ ಮಂಡಲದಲ್ಲಿ ಸೇರಿಕೊಂಡು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿ ದೇಶದಂತೆ ಅವರ ಹೆಸರು ಸ್ಥಾಪಕವಾಗುವಂತೆ ಮಾಡಿದಂತೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಈ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಿದೆ. ಇನ್ನೊಂದು ಮಾತು, ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಇದನ್ನ ಸಿಸ್ಲರ್ ಕಂಪನಿಯ ಅಧ್ಯಕ್ಷರಾಗುವಂತಹ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಮಾಡಿ ತೋರಿಸಿದ್ದಾರೆ. ಎಲ್ಲ ಸಮಾಜ ಸೇವೆಯನ್ನು ಮಾಡಿಕೊಂಡು ಯುವಕ ಮಂಡಲದಲ್ಲಿಯೂ ಎಲ್ಲ ಯುವಕರನ್ನು ಒಂದೇ ಮನಸ್ಸಿನ ಯುವಕರನ್ನು ಸೇರಿಸಿಕೊಂಡು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ಎಲ್ಲರಿಗೂ ಶುಭವನ್ನು ಹಾರುತ್ತಾ ಒಕ್ಕಲಿಗರ ಸೇವಾ ಸಂಘ ಇದರ ವತಿಯಿಂದ ಶುಭವನ್ನು ಹಾರೈಸ್ತಾ ಇದ್ದೇನೆ. ಕ್ರೀಡೆಯಲ್ಲಿ ಬಹುಶಃ ಕ್ರಿಕೆಟ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶೇಷ ಸ್ಥಾನಮಾನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾವುದೇ ಪಂದ್ಯಾಟಗಳು ನಡೆದರೂ ಕೂಡ ಅಲ್ಲಿ ಸಾಕಷ್ಟು ಪ್ರೇಕ್ಷಕರನ್ನು ಕಾಣುವಂತ ಒಂದು ಆಟ ಇದ್ರೆ ಅದು ಕ್ರಿಕೆಟ್. ಅದೇ ರೀತಿಯಾಗಿ ನಮ್ಮ ಬಾಲ್ಯ ಜೀವನವನ್ನು ನೆನಪಿಸಬೇಕಂತ ಯಾರಾದರೂ ಯೋಚನೆ ಮಾಡಿದ್ರೆ ಅದರಲ್ಲಿ ಮೊದಲಿಗೆ ಬರುವಂತಹದ್ದು ನಮ್ಮ ಬಾಲ್ಯ ಜೀವನದಲ್ಲಿ ಆಡ್ತಾ ಇದ್ದಂತ ಕ್ರಿಕೆಟ್ ಪಂದ್ಯಾಟಗಳು, ಅದರಲ್ಲಿ ಇದ್ದಂತ ನಮ್ಮ ಕೆಲವೊಂದು ಕಾರ್ಯಚಟುವಟಿಕೆಗಳು. ಬಹುಶಃ ಅದನ್ನು ಬಹಳ ಆನಂದಿಸಿ ನಾವು ಈ ಮಟ್ಟಕ್ಕೆ ಬಂದಿರ್ತೇವೆ. ಆದರೆ ಈ ಹಳೆ ನೆನಪುಗಳನ್ನು ಮತ್ತೆ ಮೆಲುಕು ಹಾಕಬೇಕಂದ್ರೆ ನಾವು ಇಂಥ ಒಂದು ಪಂದ್ಯಾಟಗಳಲ್ಲಿ ಭಾಗವಹಿಸಿದಾಗ ಮತ್ತೆ ಆ ಹಳೆಯ ದಿನಗಳು ನಮ್ಮನ್ನು ನೆನಪಿಸಿಕೊಳ್ಳಲಿಕ್ಕೆ ಬರ್ತದೆ. ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ಸಾಮ್ಯತರಕ ಯುವಕ ಮಂಡಲ ಹಾಗೂ ಸಿಸ್ಲರ್ಸ್ ಏನು ವ್ಯವಸ್ಥಾಪಕರಿದ್ದಾರೆ, ಬಹಳ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟವನ್ನು ನಮಗಿಲ್ಲಿ ನೋಡಿದ ರೀತಿಯಲ್ಲಿ ಅನುಭವಿಸುವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಸಂಘಟಿಸಿದ್ದಾರೆ. ಅತ್ಯುತ್ತಮವಾದ ಒಂದು ಕ್ರೀಡಾಂಗಣದ ವ್ಯವಸ್ಥೆಗಳಿರ್ಬೋದು ಅಥವಾ ಇಲ್ಲಿಯ ಒಂದು ಪಂದ್ಯಾಟಕ್ಕೆ ಬಂದಿರುವಂತ ನಿರ್ಣಾಯಕರಿರ್ಬೋದು ಅಥವಾ ಕ್ರೀಡಾಪಟುಗಳಿರ್ಬೋದು, ಎಲ್ಲ ತುಂಬಾ ಒಂದು ಪ್ರತಿಭೆಯನ್ನು ಹೊಂದಿರುವಂತ ಆಟಗಾರರನ್ನು ಇರುವಂತ ತಂಡಗಳು ಇಲ್ಲಿ ಇದೆ. ಬಹುಶಃ ನಮಗೆಲ್ಲ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಕೊಡುಗೆ. ಇಷ್ಟು ಜನ ಇವರನ್ನೆಲ್ಲ ನೋಡ್ಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಇದೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಸಂಘಟನೆಗೆ ನಾವು ಆಭಾರಿಯಾಗಿದ್ದೇವೆ. ಅದೇ ರೀತಿಯಾಗಿ
ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲಿ. ಇಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ಇನ್ನಷ್ಟು ತಮ್ಮ ಪ್ರತಿಭೆಯನ್ನು ವೃದ್ಧಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತ ಅವಕಾಶ ಭಗವಂತನ ಕರುಣಿಸಲಿ. ಹಾಗೂ ಎಲ್ಲ ಈ ಸಂಘಟಕರಿಗೆ ಬಹುಶಃ ಇದರ ಹಿಂದೆ ಸಾಕಷ್ಟು ನೀವು ಕಷ್ಟಪಟ್ಟಿದ್ದೀರಿ ಅನ್ನೋದನ್ನು ಈ ವೇದಿಕೆ ಅಥವಾ ಇಲ್ಲಿರುವಂತಹ ವ್ಯವಸ್ಥೆಗಳನ್ನ ನೋಡಿದಾಗ ಗೊತ್ತಾಗ್ತದೆ. ಇದನ್ನು ನೀವು ಮಾಡಿ ತುಂಬಾ ಕಷ್ಟಪಟ್ಟಿದ್ರೆ, ಆದರೆ ಇದರ ಒಂದು ಫಲವನ್ನು ನೀವು ಪಡೆಯುವ ರೀತಿಯಲ್ಲಿ ನಿಮಗೆ ಮುಂದೆ ಭಗವಂತ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಕೊನೆಸ್ತೇನೆ. ಧನ್ಯವಾದಗಳು. ಈ ಒಂದು ನಯನ ಮನೋಹರ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಟವನ್ನು ನೋಡಿದ ಅನುಭವವನ್ನು ನೀಡಿದ್ದಾರೆ ನಮಗೆ. ಆದ್ದರಿಂದ ವಿಶೇಷವಾಗಿ ಈ ಕ್ರೀಡಾಂಗಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಏರ್ಪಡಿಸಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಸಂಘಟಿಸಿದ ಪ್ರತಿಯೊಬ್ಬ ಸಂಘಟನೆಯ ಸದಸ್ಯರಿಗೂ ಅವರ ಅಧ್ಯಕ್ಷರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಸಾಮೆತಡ್ಕ ಯುವಕ ಮಂಡಲ ಇದರ ಅಧ್ಯಕ್ಷರು ರೋಷನ್ ರೆಬೆಲ್ಲೋ, ಅದೇ ರೀತಿ ಸಿಸ್ಲರ್ ಸಾಫ್ಟ್ ಡ್ರಿಂಕ್ ಸಾಮೆತಡ್ಕ ಇದರ ಪ್ರಸನ್ನ ಕುಮಾರ್ ಶೆಟ್ಟಿ, ಇವರಿಗೆ ನನ್ನ ಅಭಿನಂದನೆಗಳು. ನನ್ನ ಜೊತೆಗೆ ಅವರು ಬಂದಾಗ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೈಗೆ ಕೊಡಲು ಬಂದಾಗ ನಾನು ಹೇಳಿದೆ, ನಮಗೆ ಸಂತ ಫಿಲೋಮಿನಾ ಕಾಲೇಜಿಗೆ ಈ ಸಂಸ್ಥೆಗಳಿಗೆ ನೀವು ಕೊಡುವಂತ ಒಂದು ಗೌರವ. ಯಾಕಂದ್ರೆ ಈ ಕ್ರೀಡಾಂಗಣದಲ್ಲಿ ಇಂತಹ ಮಟ್ಟದ ಕ್ರಿಕೆಟ್ ಪಂದ್ಯಾಟ ನಡೆಯುವುದು ನಮಗೆ ಒಂದು ಸಂತಸದ ವಿಷಯ, ನಮಗೆ ಒಂದು ಗೌರವದ ವಿಷಯ. ಆದ್ದರಿಂದ ಈ ಕ್ರೀಡಾಂಗಣವನ್ನು ಅತ್ಯಂತ ಎಷ್ಟು ನಿಮಗೆ ಸಾಧ್ಯ ಉಂಟಾ ಅಷ್ಟು ರೀತಿಯಲ್ಲಿ ಚಂದಗಾಣಿಸಿ ಎಂದು ನಾನು ಕೇಳಿದಾಗ ನಮ್ಮ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಈ ಕ್ರೀಡಾಂಗಣವನ್ನು, ಈ ಕ್ಯಾಂಪಸ್ ಅನ್ನು ಅಂದಗೊಳಿಸಿದ್ದೀರಿ ತಾವು. ನಮ್ಮ ಪುತ್ತೂರಿನ ಜನತೆಗೆ ಹತ್ತೂರ ತಂಡಗಳ ರಸದೌತಣವನ್ನು ನೀಡುವಲ್ಲಿ ತಾವು ಯಶಸ್ವಿಯಾಗಿದ್ದಾರೆ. ಆದ್ದರಿಂದ ತಮಗೆ ನಾನು ಸೆಲ್ಯೂಟ್ ಹೊಡೆಯುತ್ತಾ, ತಮಗೆ ನಾನು ಅಭಿನಂದಿಸುತ್ತಾ, ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬ ತಂಡದ ಸದಸ್ಯರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ, ಹಾಗೂ ಮುಂದಿನ ದಿನಗಳು ವಿಶೇಷವಾಗಿ ಇವತ್ತು ಮತ್ತೆ ನಾಳೆ ದೇವರ ಕೃಪೆಯಲ್ಲಿ ಈ ಕ್ರೀಡಾಂಗಣದಲ್ಲಿ ಈ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಲಿ ಎಂದು ಆಶಿಸುತ್ತಾ, ವಿಶೇಷವಾಗಿ ನಮ್ಮ ಸಂಸ್ಥೆಯನ್ನು ಆರಿಸಿ ಇಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಸಂಘಟಿಸಿ ನಮ್ಮ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಕ್ಕಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.